ಪಾರ್ಟಿ ಅಷ್ಟೇ ನಮ್ಮದು. ಇನ್ನೊಂಥರ ಕಾವ್ಯ ಅನ್ನುವಂತಹ ಪಾತ್ರಕ್ಕೆ ಬಣ್ಣ ಹಚ್ತಿರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಆ ಪಾತ್ರಕ್ಕೆ ಒಂದು ಶಕ್ತಿ ಇದೆ, ತುಂಬ ಆಂಬಿಷಿಯಸ್, ತುಂಬ ಕನಸುಗಳಿದೆ. ಒಂದು ಖುಷಿ ವಿಚಾರ ನಿಮ್ಮ ಬರ್ತಡೇ ದಿನನೇ ಟೆಲಿಕಾಸ್ಟ್ ಆಗ್ತಿರುವಂಥದ್ದು, ಸೊ ಎಷ್ಟು ಖುಷಿ ಕೊಟ್ಟಿದೆ. ನನಗೆ ದೇವ್ರು ಕೊಟ್ಟಿರೋಂಥ ಗಿಫ್ಟ್ ಅಂತ ಹೇಳ್ಬೋದು. ಸಿನಿಮಾ ಲೈಫ್ಗೂ ಸೀರಿಯಲ್ ಲೈಫ್ಗೂ ಏನೆಲ್ಲ ಡಿಫ್ರೆನ್ಸಸ್ ಅಂತ ಅನ್ನಿಸ್ತು ಅಂತ. ಖಂಡಿತವಾಗ್ಲೂ ಸೀರಿಯಲ್ 2 ಆಪ್ಷನ್ ಬಂದರೆ ನಾನು ಸೀರಿಯಲ್ಗೆ ಹೋಗ್ತೀನಿ. ವೈಷ್ಣವಿ ಅವರ ಫೇವ್ರೆಟ್ ನಟ ಅಥವಾ ನಟಿ ಯಾರು ಅಂತ. ಸುದೀಪ್ ಸರ್. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ. ದೊಡ್ಡವ್ರ ದಯೆ, ನಮ್ಮ ಪೇರೆಂಟ್ಸ್ ದಯೆ, ಚೆನ್ನಾಗಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಕೆಲವು ವರ್ಷಗಳಿಂದ ಮಿಥುನ ರಾಶಿ ಸೀರಿಯಲ್ನಲ್ಲಿ ಆಟೋ ಓಡಿಸಿ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಂತಹ ನಟಿ ವೈಷ್ಣವಿ ಅವರು ಮತ್ತೊಮ್ಮೆ ಪ್ರೇಮಕಾವ್ಯ ಅನ್ನುವಂತಹ ಅದ್ಭುತ ಸೀರಿಯಲ್ನಲ್ಲಿ ಅಮೋಘವಾದ ಅಭಿನಯದ ಮೂಲಕ ಮತ್ತೊಮ್ಮೆ ಎಂಟರ್ಟೈನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ವಿಶಸ್ ಅನ್ನ ತಿಳಿಸೋಣ. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಟಿಗೆ ಎಲ್ಲಿ ಹೋಗುವ? ಪಾರ್ಟಿ ಬನ್ನಿ, ನಮ್ಮ ಮನೆಗೆ ಅಡುಗೆ ಮಾಡಿಕೊಡ್ತೀನಿ. ಇಲ್ಲಾಂದರೆ ಊಟ ಪಾರ್ಟಿ ಅಷ್ಟೇ ನಮ್ಮದು. ಇನ್ನೊಂಥರ ನಿಮ್ಮ ಪಾರ್ಟಿ ಇರೋದಿಲ್ಲ ನಮ್ಮ ಕಡೆ ಹೊಟ್ಟೆ ಪಾರ್ಟಿ, ಚಂದ ಊಟ. ಸೊ ನನಗೂ ಅಷ್ಟೇ, ಊಟ ಕೊಟ್ಟರೆ ಸಾಕು. ಊಟ ಪಾರ್ಟಿ ಅಂತ ಹೇಳ್ತಾ ಇದ್ರೆ ಯಾವ ಅಡುಗೆನ ತುಂಬ ವೆರೈಟಿಯಾಗಿ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಪ್ರಿಪೇರ್ ಮಾಡ್ತೀರಾ ಅಂತ. ಬ್ಯೂಟಿಫುಲ್ ನನ್ನ ಪ್ರೆಸೆಂಟೇಷನ್ನು ಅಷ್ಟೆಲ್ಲ ನನಗೆ ಗೊತ್ತಿಲ್ಲ. ಅಡುಗೆ ನಮ್ಮಮ್ಮ ಎನಿಥಿಂಗ್ ವೆಜ್ ನಾನು ಚೆನ್ನಾಗಿ ಮಾಡ್ತೀನಿ. ವೆಜ್ಜಲ್ಲಿ ಏನೇ ಕೊಟ್ಟರು ನಾನು, ಅಂದರೆ ಮುಂಚೆಗಿಂತ ಇವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಥ್ಯಾಂಕ್ಫುಲಿ. ಸೊ ಬಟ್ ಅಮ್ಮನಷ್ಟೆಲ್ಲ ಚೆನ್ನಾಗಿ ಬರಲ್ಲ, ಖಂಡಿತವಾಗ್ಲೂ ಅಮ್ಮ ಅಜ್ಜಿ ಅಷ್ಟೆಲ್ಲ ಚೆನ್ನಾಗಿ ಬರಲ್ಲ. ನನ್ನ ಲೆವೆಲಿಗೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ. ಯಾರು ಸಾಯಲ್ಲ ತಿಂದರೆ. ಓಕೆ, ಈಗ ಮಿಥುನ ರಾಶಿ ನಂತರ ಮತ್ತೊಮ್ಮೆ ಕಲರ್ಸ್ ಕನ್ನಡದಲ್ಲಿ ಕಂಬ್ಯಾಕ್ ಮಾಡ್ತಿರುವಂಥದ್ದು ಪ್ರೇಮ ಕಾವ್ಯ ಅನ್ನುವಂತಹ ಸೀರಿಯಲ್ನಲ್ಲಿ ಕಾವ್ಯ ಅನ್ನುವಂತಹ ಪಾತ್ರಕ್ಕೆ ಬಣ್ಣ ಹಚ್ತಿರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಮತ್ತೊಮ್ಮೆ ಕನ್ನಡಿಗರ ಮುಂದೆ ಬರ್ತಿರುವಂಥದ್ದು ಎಷ್ಟು ಖುಷಿ, ಡಬಲ್ ಸಂಭ್ರಮವನ್ನು ಮಾಡಿದೆ ಅಂತ. ತುಂಬ ಖುಷಿ ಆಗ್ತಿದೆ. ನೀವು ಹೇಳ್ದಂಗೆ ಮತ್ತೆ ವಾಪಸ್ ಕನ್ನಡಕ್ಕೆ ಬರ್ತಿರೋದಕ್ಕಂತೂ ನನಗೆ ತುಂಬ ಖುಷಿ ಇದೆ. ಯಾಕೆಂದರೆ ನಾನು ಕನ್ನಡಕ್ಕೆ ವಾಪಸ್ ಬರಬೇಕು ಅಂದ್ಕೊಂಡಾಗ ನನಗೆ ಒಂದೊಳ್ಳೆ ಪಾತ್ರ, ಒಂದೊಳ್ಳೆ ಕತೆ ಬೇಕಿತ್ತು, ನನಗೆ ಒಂದೊಳ್ಳೆ ಟೀಮ್ ಬೇಕಿತ್ತು. ನನಗೆ ಕನ್ನಡದಲ್ಲಿ ನನಗೆ ಸಿಕ್ಕಿರೋಂಥ ಟೀಮ್ ಮಿಥುನ ರಾಶಿ ಟೀಮ್ ಥರ ನನಗೆ ಮತ್ತೆ ಸಿಕ್ಕಬೇಕು ಅಂತ ತುಂಬ ಆಸೆ ಇತ್ತು. ಅದೇ ಥರ ನನಗೊಂದೊಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ, ಒಂದೊಳ್ಳೆ ಟೀಮ್ ಸಿಕ್ಕಿದ್ದಾರೆ. ಕತೆ ಅಂತ ಕಾವ್ಯ ಅಂತ ಹೇಳಕ್ಕೆ ಹೋಯ್ತು ಅಂದರೆ ಇದು ತುಂಬ ವಿಭಿನ್ನವಾಗಿದೆ. ಒಂದು ಹೀರೋಯಿನ್ ಅಂತಂದರೆ ಅದೇ ಗುಗ್ಗು ಥರ ಇರೋದಿಲ್ಲ, ಬುದ್ಧಿ ಇದೆ. ಇಬ್ಬರು ಅಷ್ಟೇ, ನಾನೇ ಆಗಲಿ ನಮ್ಮ ಅಕ್ಕ ಆಗಲಿ, ನಮ್ಮಿಬ್ಬರಿಗೂ ನಮ್ಮದೇ ಆದಂಥ ರೀತಿಯಲ್ಲಿ ಬುದ್ಧಿ ಇದೆ. ಪ್ರಾಜೆಕ್ಟ್ ಮಾಡಬೇಕಾದ್ರೆ ಎಲ್ಲ ಭಾಷೆಯಿಂದಲೂ ಎಲ್ಲರೂ ಇದ್ದರು. ನಾನು ಯಾರ ಹತ್ರ ಯಾವ್ದು ಮಾತಾಡ್ತಿದ್ದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಹುಚ್ಚಿಡ್ದು ಹೋಗ್ಬಿಟ್ಟಿತ್ತು. ಸೊ ಒಬ್ಬ ಆರ್ಟಿಸ್ಟ್ ಆಗಿರೋವಂಥ ಇದು, ಹಾಗಂತ ನಮ್ಮ ಭಾಷೆ ಮೇಲಿರುವಂಥ ಪ್ರೇಮ ಕಡಿಮೆ ಆಗಿದೆ ಅಂತಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲಾಂದರೆ ವಾಪಸ್ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ಸೊ ಹಾಗೆ ಕಾವ್ಯ ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಒಪ್ಕೊಳ್ಳೋದಕ್ಕೆ ಕಾರಣ ಏನು ನಟಿ ವೈಷ್ಣವಿ ಅವರಿಗೆ ಸಿಕ್ಕಿದ್ದು ಅಂತ. ಕಾವ್ಯ ನಾನಾಗಲೇ ಹೇಳಿದಾಗೆ ತುಂಬ ವಿಭಿನ್ನವಾದಂಥ ಪಾತ್ರ, ತುಂಬ ಪವರ್ಫುಲ್ ಆದಂಥ ಪಾತ್ರ. ನಾನು ಹೇಳ್ದಂಗೆ ಆ ಪಾತ್ರಕ್ಕೆ ಒಂದು ಶಕ್ತಿ ಇದೆ, ತುಂಬ ಆಂಬಿಷಿಯಸ್ಸು, ತುಂಬ ಕನಸುಗಳಿದೆ. ಹಾಗೆ ಆ ಮೃದು ಸ್ವಭಾವನೂ ಇದೆ, ಭಾವನೆಗಳಿಗೆ ಬೆಲೆ ಕೊಡ್ತೀನಿ. ಹಾಗೆ ನಾನು ತುಂಬ ಭಾವುಕಳಾದಂಥ ವ್ಯಕ್ತಿ. ಸೊ ಖಂಡಿತವಾಗ್ಲೂ ಆ ಪಾತ್ರ ನಾನು ಇಷ್ಟಪಡೋದಕ್ಕೆ ಕಾರಣ ಅವಳ ವ್ಯಕ್ತಿತ್ವ ಅಂತ ಹೇಳ್ಬೋದು, ಅಥವಾ ಕತೆ ವ್ಯಕ್ತಿತ್ವದ ಜೊತೆ ಕತೆ. ನನಗೆ ಮುಖ್ಯವಾಗಿ ಆ ವ್ಯಕ್ತಿತ್ವ ತುಂಬ ಮುಖ್ಯ ಆಗುತ್ತೆ. ನನಗೆ ಆ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಅದರಿಂದ ತದನಂತರ ಕಥೆನೂ ತುಂಬ ಚೆನ್ನಾಗಿರೋದ್ರಿಂದ ನಾನು ಕಾವ್ಯ ಪಾತ್ರಕ್ಕೆ ಟಿಕ್ ಮಾರ್ಕ್ ಹಾಕಿದ್ದು. ಮಿಥುನ ರಾಶಿ ಸೀರಿಯಲ್ನಲ್ಲಿ ಆಟೋ ಓಡಿಸಿದ್ರೆ, ಪ್ರೇಮ ಕಾವ್ಯದಲ್ಲಿ ಯಾವ ವೆಹಿಕಲನ್ನು ಓಡಿಸೋದಕ್ಕೆ ಶುರು ಮಾಡಿದ್ರೆ ಅಥವಾ ಯಾವ ಕ್ಯಾರೆಕ್ಟರ್ನ ಓಡಿಸ್ತೀರಾ ಅಂತ. ನಾನು ರಾಕೆಟ್ಟು, ಆಟೋ ಆಯಿತು, ಎಲ್ಲಾಯಿತು, 2 ವೀಲರ್ ಆಯಿತು, ಕಾರು ಆಯಿತು, ಇನ್ನು ನಾನು ರಾಕೆಟ್ ಓಡಿಸ್ಬೇಕು ಅಂತ ನನ್ನ ಕನಸು. ರಾಕೆಟ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ನನ್ನ ಕನಸು. ನಾನು ಆಗಲೇ ಹೇಳಿದಾಗೆ ಅದಕ್ಕಾಗಿ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ಎನರ್ಜಿ ಹಾಕ್ತಿದ್ದೀನಿ. ಯಾವುದಾದ್ರೂ ಒಂದು ಒಳ್ಳೆ ಸಂಸ್ಥೆ ಸೇರಬೇಕು ಅಂತ ಇದ್ದೀನಿ. ಸೊ ನೆಕ್ಸ್ಟ್ ನಾನು ರಾಕೆಟ್ ಬಿಡ್ತೀನಿ, ಅಲ್ಲಿವರೆಗೂ ನಾನು ಬಿಡೋದಿಲ್ಲ. ಎಷ್ಟು % ಶೂಟಿಂಗ್ ಕಂಪ್ಲೀಟ್ ಆಗಿದೆ? ಆಗಸ್ಟ್ 4ರಿಂದ ಬರ್ತಿರ್ಬೇಕಾದ್ರೆ ಒಂದಷ್ಟು ಎಪಿಸೋಡ್ಗಳನ್ನು ಬ್ಯಾಕಪ್ ಇಟ್ಕೋಬೇಕಾಗುತ್ತೆ. ಸೊ ಒಂದು ಖುಷಿ ವಿಚಾರ ನಿಮ್ಮ ಬರ್ತಡೇ ದಿನನೇ ಟೆಲಿಕಾಸ್ಟ್ ಆಗ್ತಿರುವಂಥದ್ದು, ಸೊ ಎಷ್ಟು ಖುಷಿ ಕೊಟ್ಟಿದೆ? ಅದು ನನಗೆ ದೇವ್ರು ಕೊಟ್ಟಿರೋಂಥ ಗಿಫ್ಟ್ ಅಂತ ಹೇಳ್ಬೋದು ಈ ಪ್ರಾಜೆಕ್ಟ್. ಹಿಂಗೆ ಅದು ಕಮ್ ಬ್ಯಾಕ್ ಟು ಕನ್ನಡ ನನಗೆ ನನ್ನ ಬರ್ಡೇ ದಿನ ಟೆಲಿಕಾಸ್ಟ್ ಆಗ್ತಿರೋದು. ಥ್ಯಾಂಕ್ಸ್ ಟು ಕಲರ್ಸ್ ಕನ್ನಡ, ನಮ್ಮ ಪ್ರೊಡ್ಯೂಸರ್ ಎಲ್ರಿಗೂ ನಾನು ಫುಲ್ ಖುಷಿಯಾಗಿದ್ದೀನಿ ನಾನು ಈ ವಿಷಯಕ್ಕೆ. ಸೊ
ಮಿಥುನ ರಾಶಿಯಲ್ಲಿ ರಾಶಿಯಾಗಿ ಒಂದಷ್ಟು ಮಿಡಲ್ ಕ್ಲಾಸ್ ಹುಡುಗಿ ಆಗಿರ್ಬೋದು, ಹಾಗೆಯೇ ಸಂಬಂಧಗಳು ಬೆಲೆ ಬೆಲೆ ಕೊಡುವಂಥದ್ದಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಂಡು ಅದರ ಜೊತೆಗೆ ಸ್ವಾವಲಂಬಿ ರಾಶಿಯನ್ನು ಸಹ ನಾವು ನೋಡಿದ್ವು. ಪ್ರೇಮ ಕಾವ್ಯದಲ್ಲಿ ಯಾವ ರೀತಿಯಂತಹ ಕಾವ್ಯರನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕನ್ನಡ ಕೇಳುತ್ತಿರುವ ವೀಕ್ಷಕರು ಅಂತ? ಆ, ಒಂದು ಕಾಮನ್ ಏನಂದರೆ ಇಬ್ಬರಲ್ಲೂ ಸ್ವಾವಲಂಬಿ ಹೌದೇ ಹೌದು. ಆ, ನಾನು ಯಾರ ಹತ್ರನೂ ಹೋಗ್ಬಿಟ್ಟು ಕೈ ಚಾಚುವಂಥ ಪಾತ್ರ ಅಲ್ವೇ ಅಲ್ಲ. ಮಿಡಲ್ ಕ್ಲಾಸ್ ಅಂತ ಬಂದರೆ ಇವಾಗ ಕಾವ್ಯನ ಬ್ಯಾಕ್ಗ್ರೌಂಡ್ ಬಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದು ತೀರಾ ಮಿಡಲ್ ಕ್ಲಾಸ್ ಅಲ್ಲ. ಹೊಟ್ಟೆ ಬಟ್ಟೆ ಸೂರಿಗೆ ಏನೂ ತೊಂದರೆ ಇಲ್ಲ. ನಮ್ಮಪ್ಪ ಹೆಣ್ಮಕ್ಳನ್ನ ಬೆಳೆಸೋದಕ್ಕೆ ಖಂಡಿತವಾಗ್ಲೂ ಬೇಕೇ ಬೇಕು ಖರ್ಚು. ಸೊ ಅದಕ್ಕೆ ತಕ್ಕನ ಹಾಗೆ ಅವರು ಸಂಪಾದಿಸ್ಕೊಂಡಿದ್ದಾರೆ. ಹಾಗಂತ ನಾವು ಆಹಾ ಓಹೋ ಅಂಬಾನಿ ಏನಲ್ಲ ನಾವು. ಸೊ ನಮ್ಮ ಆ, ಪರಿಸ್ಥಿತಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕನಂಗೆ ನಾವು ನೆಮ್ಮದಿಯಾಗಿರೋವಂಥ ಕುಟುಂಬ ನಮ್ಮದು. ಈಗ ಪ್ರೇಮ ಕಾವ್ಯ ಅಂತಂದರೆ ಎರಡು ವಿಭಿನ್ನ ಮನಸ್ಸುಗಳ ಒಂದು ಪ್ರೇಮವೇ ಪ್ರೇಮ ಕಾವ್ಯ ಅಂತ. ಸೊ ಆಪೋಸಿಟ್ ಪರ್ಸನ್ ನಿಮ್ಮದೇ ಒಂದಷ್ಟು ಜಾನರ್ ಇರುತ್ತೆ, ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು. ಅವ್ರ ಆಪೋಸಿಟ್ ನಿಮ್ಮ ಪರ್ಸನ್ ಕ್ಯಾರೆಕ್ಟರ್ ಮಾಡ್ತಿರೋವಂಥದ್ದು ವಿಭಿನ್ನವಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೆಂಗೆ ಒಂದಾಗುತ್ತೆ ಅನ್ನುವಂಥ ಕುತೂಹಲ ಪ್ರೋಮೋದಲ್ಲೇ ಬಂದಿರೋವಂಥದ್ದು. ಸೊ ಹೆಂಗೆ ನೋಡಬಹುದು, ಹಾಗೆಯೇ ಯಾವ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋಬಹುದು ಅಂತ? ಎಕ್ಸ್ಪೆಕ್ಟೇಷನ್ಸು ನೀವು ಆಲ್ರೆಡಿ ಪ್ರೋಮೋ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ನೀವಾಗಲೇ ಹೇಳಿದಾಗ ಎರಡು ವಿಭಿನ್ನವಾದಂಥ ಪಾತ್ರಗಳು ಅಂತ. ಯಾಕೆಂದರೆ ನಾನು ಅಷ್ಟು ಓದಿದ್ದೀನಿ. ನನ್ನ ಮನಸ್ಸಲ್ಲಿ ಇರುವಂಥದ್ದು, ಕಾವ್ಯನ ಮನಸ್ಸಲ್ಲಿ ಇರುವಂಥದ್ದು ಏನಪ್ಪ ಅಂದರೆ, ತಾನು ಅಷ್ಟು ಓದಿರೋದ್ರಿಂದ ಒಂದು ಸೈಂಟಿಸ್ಟ್ ಆಗಬೇಕು ಅಂದರೆ ಅಷ್ಟು ಓದಿರ್ತಾಳೆ. ಅದಕ್ಕೆ ತಕ್ಕನಾಗೆ ಒಂಚೂರಾದರೂ ಓದಿರಲಿ ಅನ್ನುವಂಥ ಆಸೆ ಇದ್ದಿರುತ್ತೆ. ಹಾಗಂತ ಓದಿಲ್ಲದೆ ಇರೋರನ್ನ ಕೀಳಾಗಿ ನೋಡುವಂಥ ಪಾತ್ರ ಅಲ್ಲವೇ ಅಲ್ಲ ಖಂಡಿತವಾಗ್ಲೂ. ಯಾಕೆಂದರೆ ಸ್ವಂತ ಅಕ್ಕನೇ ಅರ್ಧಂಬರ್ಧ ಸ್ಕೂಲಿಂದ ಈಚೆ ಬಂದಿರೋಳು, ಓದಿ ತಲೆಗೆ ಹಿಡ್ದಿಲ್ಲ ಅಂತ. ಬಟ್ ಇವಾಗ ಎರಡು ವಿಭಿನ್ನವಾದಂಥ ಪಾತ್ರಗಳಾಗಿರೋದ್ರಿಂದ ನಮ್ಮಿಬ್ಬರ ಜೀವನ ಹೇಗೋಗುತ್ತೆ, ಒಬ್ಬರು ಕ್ಲಾಸಿ ಇನ್ನೊಬ್ಬರು ಮಾಸು. ಸೊ ನಾವಿಬ್ಬರು ಒಂದಾದರೆ ಏನಾಗುತ್ತೆ, ಕತೆ ಹೇಗೋಗುತ್ತೆ ಅನ್ನೋದೇ ಮುಖ್ಯವಾದಂಥ ವಿಷಯ ಇಲ್ಲಿ. ಸೊ ಅವರಿಬ್ರದ್ದು ಹಾಗೆ ಉಲ್ಟಾ ಆಗುತ್ತೆ. ಸೊ ಅದೇ ಮುಖ್ಯವಾದಂಥ ವಿಷಯ ಆಗುತ್ತೆ ಇಲ್ಲಿ. ಹೇಳ್ತಾ ಇದ್ರಿ ರಾಕೆಟ್ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾ ನೀವು ಒಳ್ಳೆ ಕ್ಲಾಸಸ್ಗೂ ಕೂಡ ಜಾಯ್ನ್ ಆಗ್ತೀರಿ ಅಂತ. ಆಲ್ರೆಡಿ ಪ್ರಾಕ್ಟೀಸ್ ನಡೀತಿದೆಯಾ ಓಡಿಸೋವಂಥದ್ದು? ರಾಕೆಟ್ ಓಡಿಸೋದಕ್ಕೆ ನಮಗೆ ಪ್ರಾಕ್ಟೀಸ್ ಅಂತ ಬೇಕಾಗೋದಿಲ್ಲ ಖಂಡಿತವಾಗ್ಲೂ. ಅದಕ್ಕೆ ಮೇನಾಗಿ ನಮಗೆ ಓದಬೇಕಾಗುತ್ತೆ, ವಿಜ್ಞಾನ ಬೇಕಾಗುತ್ತೆ, ಸೈನ್ಸ್ ಚೆನ್ನಾಗಿ ಓದಬೇಕು. ನಾನು ಪಾತ್ರದಲ್ಲಿ ನಾನು ಇಂಜಿನಿಯರ್ ಓದಿದ್ದೀನಿ, ಮುಂದೆ ಕೂಡ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀನಿ. ನಾನು ಒಂದೊಳ್ಳೆ ಕೆಲಸಕ್ಕೆ ಏನು ಅಪ್ಲೈ ಮಾಡಿದ್ದೀನಿ, ಒಂದೊಳ್ಳೆ ಸಂಸ್ಥೆ ಸೇರಬೇಕು ಅಂತ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಒಂದು ನಾಸಾನೋ ಇಸ್ರೋನೋ ಆ ಥರದ್ದು ನಮ್ಮ ಭಾರತ ದೇಶದಿಂದ ಒಂದು ರಾಕೆಟ್ಗೆ ಭಾರತ ಅಂತ ಪ್ರಿಂಟ್ ಆಗಿರುತ್ತಲ್ಲ, ಆ ರಾಕೆಟನ್ನು ಲಾಂಚ್ ಮಾಡುವಂಥ ಟೀಮಲ್ಲಿ, ಸೈಂಟಿಸ್ಟ್ ಟೀಮಲ್ಲಿ ನಾನು ಒಬ್ಬಳಾಗಿರಬೇಕು ಅನ್ನೋದು ನನ್ನ ಕನಸು. ಹೌದು, ಅದಕ್ಕೆ ನಾವು ಪ್ರಾಕ್ಟೀಸ್ ನಾವು ಗೇರು ಕ್ಲಚ್ಚು ಅವಶ್ಯಕತೆ ಇಲ್ಲ. ಅದಕ್ಕೆ ಮುಖ್ಯವಾಗಿ ತಲೆ ಮುಖ್ಯ ಆಗುತ್ತೆ. ಸೊ ಖಂಡಿತವಾಗ್ಲೂ ಅದ್ರ ನಿಟ್ಟಿನಲ್ಲಿ ನಾನು ಎನರ್ಜಿ ಹಾಕ್ತಿದ್ದೀನಿ. ಆಗಲೇ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ, ನೀವು ಹೇಳಿಲ್ಲ. ಸಾರಿ, ಎಷ್ಟು ಪರ್ಸೆಂಟೇಜ್ ಅಂದರೆ ನಮಗೆ ಪೈಲಟ್ಸ್ ಶೂಟ್ ಆಗಿದೆ ಖಂಡಿತವಾಗ್ಲೂ. ಒಂದಷ್ಟು ಹೇಳಬಾರ್ದು ಸೀಕ್ವೆನ್ಸು, ಬಟ್ ಅಲ್ಲಿವರೆಗೂ ಪರ್ಸೆಂಟೇಜ್ ನಮಗೆ ಸೀರಿಯಲ್ಗೆ ಪರ್ಸೆಂಟೇಜ್ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಮೂವಿ ಅಂದರೆ ನಾವು ಇಷ್ಟು ಪರ್ಸೆಂಟ್ 100% ಇಷ್ಟಿದೆ, ಇಷ್ಟು ಪರ್ಸೆಂಟ್ ಅಂತ ಹೇಳ್ಬೋದು. ಸೀರಿಯಲ್ ಅಂದರೆ ಒಂದಷ್ಟು ದಿನಗಳ ಕಾಲ ನಡ್ಕೊಂಡು ಹೋಗುವಂಥದ್ದು. ಅದು ನಾವೀಗ 10 ಎಪಿಸೋಡ್ಸ್ ಶೂಟ್ ಮಾಡಿದ್ರೆ ಇನ್ನೊಂದು 10 ಎಪಿಸೋಡ್ಸ್ ರೆಡಿ ಇರುತ್ತೆ. 10 ಎಪಿಸೋಡ್ಸ್ ನಾವು ಮತ್ತೆ ಶೂಟ್ ಮಾಡಬೇಕಾಗತ್ತೆ. ಅದೊಂದು ಪ್ರಾಸೆಸ್ಸು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗುವಂಥದ್ದು. ನಮಗೆ ಟೆಲಿಕಾಸ್ಟಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅದಕ್ಕಿಂತ ಹೆಚ್ಚಾಗಿ ನಾವು ವೆಲ್ ಪ್ರಿಪೇರ್ಡ್ ಆಗಿದ್ದೀವಿ ಅಂತ ನಾವು ಹೇಳ್ಬೋದು. ಆ್ಯಂಡ್ ಈ ಪ್ರಶ್ನೆಗೆ ಸರಿಯಾದ ವ್ಯಕ್ತಿ ಬಂದು ನಮ್ಮ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ರವೀನ್ ಸರ್ ಅಂತ ಹೇಳ್ತೀನಿ. ನೀವು ಮಿಥುನ ರಾಶಿ ಮಾಡಬೇಕಾದ್ರೂ ಕೂಡ ಮಿಥುನ ರಾಶಿನೂ ಕೂಡ ಸೇಮ್ 6:30 ಸ್ಲಾಟಲ್ಲೇ ಬರ್ತಾ ಇತ್ತು. ಇದು ಕೂಡ ಅದೇ ಒಂದು ಸ್ಲಾಟಲ್ಲೇ ಬರೋದಕ್ಕೆ ಶುರುವಾಗಿದೆ. ಸೊ ಮತ್ತೊಂದು ಸಕ್ಸಸ್ ನಿಮ್ಮ ಕೈಗೆ ಸಿಕ್ಕಿದೆ ಅಂತ ತಪ್ಪಾಗಲ್ಲ ಅನ್ಸುತ್ತೆ? ಖಂಡಿತವಾಗ್ಲೂ ನಾನು ಅದನ್ನು ನಿಜವಾಗ್ಲೂ ಆಂಜನೇಯ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನಂದು ಅದು 6 ಗಂಟೆ ಇತ್ತು, ಇದು 6:30. ನಮ್ಮ ರಘು ಅವ್ರದ್ದು ನಮ್ಮನೆ ರಾಣಿ 6:30 ಇತ್ತು, ಮತ್ತೆ ಅವ್ರಿಗೆ 6:30ನೇ ಸಿಕ್ಕಿದೆ. ಸೊ ಅದೊಂಥರ ಫಸ್ಟ್ ಸ್ಲಾಟ್ ಕೇಳಿದ ತಕ್ಷಣ ಮತ್ತೆ ಅದೇ ಥರದ ಸ್ಲಾಟು ಅಂತ ಖುಷಿ ಆಯಿತು. ಮೇ ಬಿ ದೇವರು ಬರ್ದಿರೋದೇನಿದೆ ಅಂತ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗೇ ಆಗುತ್ತೆ ಅನ್ನೋಂಥ ನಂಬಿಕೆ ನನಗಿದೆ. ಪ್ರೋಮೋದಲ್ಲಿ ಫಸ್ಟ್ ಪ್ರೋಮೋ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಎಲ್ಲರೂ ಸೇರಿಕೊಂಡು ದರ್ಶನ್ ಅವರ ಒಂದು ಸಿನಿಮಾ ನೋಡೋದಕ್ಕೆ ಹೋಗ್ತಿರುವಂಥದ್ದು. ಸೊ ಆ ಪ್ರೋಮೋ ಎಷ್ಟು ಮಜಾ ಕೊಡ್ತು ಶೂಟ್ ಮಾಡಬೇಕಾದ್ರೆ? ಸಖತ್ ಮಜಾ ಕೊಡ್ತು. ಯಾಕೆಂದರೆ ನಾವು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಚನ್ನಮಠದಲ್ಲಿ ಶೂಟ್ ಮಾಡಿದ್ವಿ, ಫುಲ್ ಲೋಕಲ್ ಜನಗಳು. ಅಲ್ಲಿ
ಏನೇ ಆಗಲಿ ಇಷ್ಟು ಕೊಟ್ಟರೆ ಅಷ್ಟು ಕಿರ್ಚ್ತಾರೆ. ಅವರೇ ಫುಲ್ ಎನರ್ಜಿ ತುಂಬ್ತಾ ಇದ್ರು. ನಾವು ಲೇಟ್ ನೈಟ್ವರೆಗೂ ಶೂಟ್ ಇತ್ತು. ನಾವೆಲ್ಲ ಹಿಂಗಿದ್ರೆ ಎಲ್ಲರೂ ಕಿರ್ಚಿದ ತಕ್ಷಣ ನಮಗೆ ಕರೆಕ್ಟ್ ಅಲ್ವಾ, ಫುಲ್ ನಮಗೆ ಎನರ್ಜಿ ಬರೋದು. ಫುಲ್ ಮಜಾ ಮಾಡಿದ್ವಿ, ಫುಲ್ ಆಟ ಆಡ್ಕೊಂಡು ಪ್ರೋಮೋ ಮಾಡಿದ್ದೀವಿ. ಎಲ್ಲ ಪ್ರೋಮೋನು ಅಷ್ಟೇ ಆ್ಯಕ್ಚುಲಿ, ಎಲ್ಲ ಪ್ರೋಮೋನು ಫುಲ್ಲು ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡು ಮಾಡಿದ್ದೀವಿ ಅಂತ ಹೇಳಬೇಕು. ಉಂಡೆ ನಮ್ಮ ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿದ್ರಿ. ಸೊ ಸಿನಿಮಾ ಲೈಫ್ಗೂ ಸೀರಿಯಲ್ ಲೈಫ್ಗೂ ಏನೆಲ್ಲ ಡಿಫ್ರೆನ್ಸಸ್ ಅಂತ ಅನ್ನಿಸ್ತು ಅಂತ? ಸಿನಿಮಾ ಲೈಫ್ ನೀವು ನಾನಾಗಲೇ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ರೆ ನಮಗೆ ಈ ಈ ಸೀರಿಯಲಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಸಿನಿಮಾ ಒಂದು ಪ್ರಾಜೆಕ್ಟ್ ಆಯಿತು, ನಾವು ರಿಲೀಸ್ ಮಾಡಿದ್ವಿ. ತದನಂತರ ಒಂದಷ್ಟು ದಿನಗಳು ಹೋಗುತ್ತೆ. ತದನಂತರ ಈ ರೀತಿ OTT ಪ್ಲ್ಯಾಟ್ಫಾರ್ಮು, ಇವಾಗೆಲ್ಲ OTT ಪ್ಲ್ಯಾಟ್ಫಾರ್ಮ್ಸ್ಗಳು. ಮುಂಚೆ ನಾವು ಚಾನಲ್ಗಳಲ್ಲಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಿದ್ವಿ. ಸೊ ಬಂದ ಮೇಲೆ ನೋಡ್ತಾ ಇದ್ವಿ. ಆ ಥರ ಹೋಗುತ್ತೆ. ಬಟ್ ಅದು ನಾವು ದಿನ ಸೀರಿಯಲ್ ಬಂದು ದಿನ ಮನೆಗೆ ಬರ್ತೀವಿ. ಸಿನಿಮಾ ಆದರೆ ಜನಗಳು ಬಂದು ನೋಡ್ತಾರೆ, ಇಲ್ಲ ಆದರೆ ನಾವೇ ಹೋಗ್ತೀವಿ. ಸೀರಿಯಲ್ ಆದರೆ ನಾವೇ ಹೋಗ್ತೀವಿ. ವೈಷ್ಣವಿ ಅವರ ಫೇವ್ರೆಟ್ ನಟ ಅಥವಾ ನಟಿ ಯಾರು ಅಂತ? ಇದು ಆ್ಯಕ್ಚುಲಿ ಡಿಪ್ಲೊಮ್ಯಾಟಿಕ್ ಉತ್ತರ ಅಲ್ವೇ ಅಲ್ಲ. ದೇವರಾಣೆಗೂ ನನಗೆ ಚಿಕ್ಕ ಮಗುವಿಂದ ನಂಗೆ ಫೇವ್ರೆಟ್ ನಟ ನಟಿ ಅಂತ ಇಲ್ಲವೇ ಇಲ್ಲ. ನಾನು ಎಸ್ಪೆಷಲಿ ಫೇವ್ರೆಟ್ ಹೀರೋಯಿನ್ ಅದಿಲ್ವೇ ಇಲ್ಲ. ನಂಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದಷ್ಟು ಮೂವಿಗಳು ಸುದೀಪ್ ಸರ್ದು ನೋಡಿದ್ದೆ. ಸೊ ಅದೊಂಚೂರು ನನಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ನಂಗೆ ಅವ್ರ ಮೇಲೆ ಕ್ರಶ್ ಇತ್ತು. ಬಿಟ್ಟರೆ ಸುದೀಪ್ ಸರ್ ಮೇಲೆ ಅವಾಗಿತ್ತು. ಬಿಟ್ಟರೆ ಅದು 16 ಇಯರ್ಸ್ಗೆ ಇಂಡಸ್ಟ್ರಿಗೆ ಬಂದಿದ್ದರಿಂದ ನನಗೆ ತುಂಬ ಮೆಚುರಿಟಿ ಚಿಕ್ಕ ವಯಸ್ಸಿಗೆ ಬಂದುಬಿಡ್ತು. ಅದು ಎಲ್ಲ ಇಷ್ಟ ಆಗೋಯಿತು. ಹಾಗೆ ನನಗೆ ಫೇವ್ರೇಟ್ ಅಂತಿಲ್ಲ. ಒಂದು ಪ್ರಾಜೆಕ್ಟ್ ನೋಡ್ತೀನಿ, ಅದರಲ್ಲಿ ಏನಾದರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು ಅಂದರೆ ವಾವ್ ಅಂತ ಫುಲ್ ಅಡ್ಮೈರ್ ಮಾಡ್ತೀನಿ. ಯಾಕೆ, ನಾನು ಗಿಣಿರಾಮದಲ್ಲಿ ಋತ್ವಿಕ್ ಇದ್ರು. ನಾನು ಅವ್ರಿಗೆ ಪ್ರತಿ ಸಲ ಹೋಗ್ಬಿಟ್ಟು ಹೇಳ್ತಿದ್ದೆ, ನಂಗೆ ನಿಮ್ಮ ನಟನೆ ತುಂಬ ಇಷ್ಟ ಅಂತ. ಹಾಗೆ ನಾನು ಹೋಗ್ಬಿಟ್ಟು ಅಡ್ಮೈರ್ ಮಾಡ್ತೀನಿ, ಹೇಳ್ತೀನಿ ಅಷ್ಟೇ. ಈಗ ಸುದೀಪ್ ಸರ್ಗೆ ಏನಾದರೂ ಹೇಳೋದಿದ್ರೆ? ಅವಾಗ ಇದ್ದಿದ್ದು ಕ್ರಶು, ವಿ ಲವ್ ಯು ಸರ್. ಎಲ್ಲರೂ ಮಿಥುನ ರಾಶಿ ನಂತರ ವೈಷ್ಣವಿ ಅವರನ್ನ ಬಿಗ್ ಬಾಸ್ ಮೂಲಕ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ನೀವು ಇನ್ನೊಂದು ಸೀರಿಯಲ್ ಮೂಲಕ ಬಂದಿರುವಂಥದ್ದು. ಸೊ ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್? ಬಿಗ್ ಬಾಸ್ ಬಗ್ಗೆ ನನ್ನ ಒಪಿನಿಯನ್, ಅದು ಒಂದು ಶೋ, ಖಂಡಿತವಾಗ್ಲೂ ಒಂದೊಳ್ಳೆ ಶೋ. ಕಂಟೆಸ್ಟೆಂಟ್ಸು ಅದರಿಂದ ತುಂಬ ಜನ ಅವರ ಲೈಫ್ ಕಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ನನಗೆ ಇವಾಗ ಒಂದೊಳ್ಳೆ ಪ್ರಾಜೆಕ್ಟ್ ಬಂದಿದೆ. ನಾನು ಪ್ರಾಜೆಕ್ಟ್ ಅಂತ ಬಂದಾಗ ನಾನು ಪ್ರಾಜೆಕ್ಟೇ ಆಪ್ ಮಾಡ್ತೀನಿ. ಯಾಕೆಂದರೆ ನನ್ನ ಮುಖ್ಯವಾದ ಪ್ಯಾಷನ್ ಬಂದು ಆ್ಯಕ್ಟಿಂಗು. ಸೊ ನನಗೆ ಆ್ಯಕ್ಟಿಂಗು ನಾನು ಸೀರಿಯಲಲ್ಲಿ ಮಾಡೋಕ್ಕೆ ಇಷ್ಟ. ಸೊ ನನಗೆ ಖಂಡಿತವಾಗ್ಲೂ ಸೀರಿಯಲ್ 2 ಆಪ್ಷನ್ ಬಂದರೆ ನಾನು ಸೀರಿಯಲ್ಗೆ ಹೋಗ್ತೀನಿ. ಮುಂದೊಂದು ದಿನ ಏನಾದರೂ ಈ ಥರ ಆಫರ್ ಬಂತು ಅಂದರೆ ಆವಾಗ ಸಿಚುಯೇಷನ್ ಹೇಗಿರುತ್ತೆ, ನನ್ನ ಮೆಂಟಾಲಿಟಿ ಹೇಗಿರುತ್ತೆ, ಆವಾಗಿನ ನನ್ನ ಮೆಚುರಿಟಿ ಹೇಗಿರುತ್ತೆ ನೋಡಿಕೊಂಡು ಆವಾಗ ಡಿಸೈಡ್ ಮಾಡ್ತೀನಿ ಅಂತ ಅನ್ಕೋತೀನಿ. ಈಗ ನಟಿಯಾಗಿ ನಾವು ಒಂದು ಸೀರಿಯಲ್ ಅಥವಾ ಸಿನಿಮಾ ಮಾಡ್ತಿದ್ದೀವಿ ಅಂತ ತಕ್ಷಣ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ನಿಜ ಹೇಳ್ತೀನಿ, ನಾನು ಸ್ಕಿನ್ ಕೇರ್ ಎಲ್ಲ ಅಂದರೆ ಮಾಡಬೇಕು, ನಿಜವಾಗ್ಲೂ ಮಾಡಬೇಕು. ಬಟ್ ಸ್ಕಿನ್ ಕೇರ್ ಎಲ್ಲ ಏನೂ ಮಾಡ್ತಿಲ್ಲ. ಅದಕ್ಕೆ ಕೂದಲು ಒಂಚೂರು ಹೋಗ್ತಾ ಇದೆ. ನೀಟಾಗಿ ಎಣ್ಣೆ ಹಚ್ಚಿ ಮನೆಯಲ್ಲಿ ಅಮ್ಮ ಮಾಡ್ಕೊತಿದ್ರಲ್ಲ, ಕರಿಬೇವು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು, ಯೂಶಲಿ ಎಲ್ಲ ಇಂಡಿಯನ್ ಹೌಸಸಲ್ಲೂ ಅಮ್ಮಂದ್ರು ಮಾಡಿಕೊಟ್ಟೇ ಇರ್ತಾರೆ. ಎಣ್ಣೆ ಹಚ್ಚಿ ನೀಟಾಗಿ ಶ್ಯಾಂಪೂ ಮಾಡಿ ಒಂಚೂರು ಗಿರಮ್ ಹಚ್ಚಿದ್ರೆ ಒಳ್ಳೆಯದು. ಸ್ಕಿನ್ ಕೇರ್ ಅಂದರೆ ಅಷ್ಟೇ, ಫಸ್ಟು ಪಿಂಪಲ್ ಎಲ್ಲ ಮಾಡಿದ್ರೆ ಒಡ್ಕೋಬೇಡಿ. ನಾನು ಅದು ಮಾಡ್ತೀನಿ ಅಂದರೂ ಹೇಳ್ತಾ ಇದ್ದೀನಿ. ಪಿಂಪಲ್ ಎಲ್ಲ ಬಂದರೆ ಹೊಡ್ಕೋಬೇಡಿ. ಆದಷ್ಟು ಫೇಸ್ ಕ್ಲೀನಾಗಿ ಇಟ್ಕೊಳ್ಳಿ. ಯೂಶಲ್ ಬೇಸಿಕ್ ಅಂಡರ್ ಐ ಕ್ರೀಮು, ಸಿರಮು ಅದೆಲ್ಲ ಯೂಸ್ ಮಾಡಿದ್ರೆ. ಐ ಆಮ್ ಅ ವೆರಿ ಬ್ಯಾಡ್ ಪರ್ಸನ್ ಟು ಆಸ್ಕ್ ದಿಸ್. ಅಂದರೆ ನಾನೇ ಏನೂ ಮಾಡಲ್ಲ, ನನ್ನನ್ನು ಕೇಳ್ತಿದ್ದೀರಾ ಹೋಗಿ. ಇವಾಗ ನೀವು ಹೇಳ್ತಾ ಇದ್ರಿ ಮನೇಲಿ ಅಮ್ಮ ಎಲ್ಲಾನು, ಯಾಕಂತಂದ್ರೆ ಇವಾಗ ನೀವು ಒಂದು ಸೀರಿಯಲ್ ಮಾಡ್ತಿದ್ರೆ ಏನಪ್ಪ ವೈಷ್ಣವಿ ಅವರಾಗಿರ್ಬೋದು ಅಥವಾ ಕಾವ್ಯ ಅವರಾಗಿರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸಿದ್ರೆ ಅವರ ಬ್ಯೂಟಿ ಸೀಕ್ರೆಟ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಂಥ ಕುತೂಹಲ ಒಂದಷ್ಟು ಆಡಿಯನ್ಸ್ಗೆ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮನ್ನು ಒಂದಷ್ಟು ವರ್ಗ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಟಿಪ್ಸ್ ಕೊಡೋದು? ಬ್ಯೂಟಿ ಸೀಕ್ರೆಟ್ ಅಂತೇನೂ ಇಲ್ಲ, ದೇವ್ರು ಕೊಟ್ಟಿರೋದು. ದೊಡ್ಡವ್ರ ದಯೆ, ನಮ್ಮ ಪೇರೆಂಟ್ಸ್ ದಯೆ. ಚೆನ್ನಾಗಿದ್ದೀನಿ ಅಷ್ಟೇ. ಬ್ಯೂಟಿ ಸೀಕ್ರೆಟ್ ಅಂತೆಲ್ಲ ಏನೂ ಇಲ್ಲ. ಬೇಸಿಕ್ಕು ಮುಖಕ್ಕೆ ಏನಾದರೂ ಪ್ಯಾಕ್ ಅಂದ್ರೆ ಮನೆಯಲ್ಲಿ ಅದೇ ಕಡಲೆ ಹಿಟ್ಟು ನಮ್ಮ ಅಮ್ಮಂದ್ರೆ ಏನು ಮಾಡ್ಕೊಡ್ತಿದ್ರು ಅದನ್ನೇ ನಾವು ಒಂಚೂರು ಫಾಲೋ ಮಾಡ್ತೀವಿ. ಒಂಚೂರು ಟ್ಯಾನ್ ಹೋಗಲಿ ಅಂತ ನಾನು ಕಾಫಿ ಪುಡಿದು ಒಂಚೂರು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಇಟ್ ವರ್ಕ್ಸ್. ಟ್ರೈ ಮಾಡಿ, ಇಟ್ಸ್ ಅ ಸೀಕ್ರೆಟ್. ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ ಅಂತ? ನಾನು ಡ್ಯಾನ್ಸ್ ಮಾಡ್ತೀನಿ. ನಾನು ಕ್ರಾಸ್ ಫಿಟ್ಟಿಂಗ್, ನಾನು ವೆಯ್ಟ್ ಲಿಫ್ಟಿಂಗ್ ಇಲ್ಲ. ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗಿ ತುಂಬ ದಿನ ಆಯಿತು. ತುಂಬ ಅಂದರೆ ತುಂಬ ದಿನ ಆಯಿತು ಬಿಕಾಸ್ ಆಫ್ ಟ್ರಾವೆಲಿಂಗ್.
ಬಟ್ ನಾನು ಹೋದರೆ ಯೂಶಲಿ ಬಾಕ್ಸಿಂಗ್ ಹೋಗ್ತೀನಿ, ಆಮೇಲೆ ಕ್ರಾಸ್ ಫಿಟ್ಟಿಂಗ್ ಆ್ಯಂಡ್ ಡ್ಯಾನ್ಸ್. ಈಗ ಫ್ರೀ ಟೈಮ್ ಇದ್ದಾಗಲೆಲ್ಲ ವೈಷ್ಣವಿ ಅವರ ಹಾಬೀಸ್ ಏನೇನಿರುತ್ತೆ? ಹಾಬೀಸ್ ಅಗೇನ್ ನಂಗೆ ಡ್ಯಾನ್ಸ್ ಅಂದರೆ ಹುಚ್ಚು ಇಷ್ಟ, ಡ್ಯಾನ್ಸ್ ಮಾಡ್ತೀನಿ. ಪುಸ್ತಕ ಓದ್ತೀನಿ, ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ. ಇವಾಗ ಮೂವೀಸ್ ನೋಡ್ತೀನಿ. OTT ಪ್ಲ್ಯಾಟ್ಫಾರ್ಮ್ ಬಂದಾಗಲಿಂದ ಮೂವೀಸು ಪುಸ್ತಕ ಓದೋದು ಕಡಿಮೆ ಆಗಿದೆ, ಬಟ್ ಪುಸ್ತಕ ಓದೋದಂದರೆ ನನಗಿಷ್ಟ. ಅದು ನನ್ನ ಸಮಯ ಪುಸ್ತಕ. ಫೈನಲಿ 6:30 ಬರ್ತಾ ಇದೆ. ಕನ್ನಡ ಕುರಿತಿರೋ ವೀಕ್ಷಕರಿಗಾಗಿರ್ಬೋದು, ವೈಷ್ಣವಿ ಅವರ ಫಾಲೋವರ್ಸ್ಗೆ ಏನು ಹೇಳ್ತೀರಾ? ಆ, ಖಂಡಿತವಾಗ್ಲೂ ಸಂಜೆ 6:30ಗೆ ಇದೇ 4ನೇ ತಾರೀಕು ಆಗಸ್ಟ್ 4ನೇ ತಾರೀಕು ಬರ್ತಾ ಇದೆ ಪ್ರೇಮ ಕಾವ್ಯ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾವು ನಂಬಿದ್ದೀವಿ. ಖಂಡಿತವಾಗ್ಲೂ ಕೊಡ್ತೀವಿ. ನಮ್ಮ 4 ಪಾತ್ರಗಳು ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕೆಂದರೆ ಅದಕ್ಕೆ ಹಿಂದೆ ತುಂಬ ಎಫರ್ಟ್ ಹಾಕೇ ಇದ್ದಾರೆ ಎಲ್ಲರೂ. ಪ್ರತಿಯೊಂದೊಂದು ಹೋಲ್ ಟೀಮ್ ಇದೆ, ಅದಕ್ಕೆ ಒಂದೊಳ್ಳೆ ಎಫರ್ಟ್ ಹಾಕಿದ್ದಾರೆ. ಸೊ ಪ್ಲೀಸ್ ಡೂ ಸಪೋರ್ಟರ್ಸ್, ವಾಚರ್ಸ್ ಆ್ಯಂಡ್ ಡೂ ಲೆಟ್ ಅಸ್ ನೋ ಯುವರ್ ಅನಿಸಿಕೆಗಳು. ಮಿಥುನ್ ಅವ್ರ ಕಾಂಟ್ಯಾಕ್ಟಲ್ಲಿದ್ದಾರೆ ಈಗಲೂ? ಖಂಡಿತವಾಗ್ಲೂ. ಅಯ್ಯೋ ಸ್ವಾಮಿ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಅವರು ಅವ್ರ ಕೆರಿಯರ್ ಸ್ವಾಮಿ ಅನ್ಬಿಡಿ, ನಮ್ಮ ಸ್ವಾಮಿ ಕ್ಯಾಮ್ರಾಮನ್ ಹೆಸರು ಸ್ವಾಮಿ. ಇಲ್ಲ, ಮಿಥುನ್ ಅವ್ರ ಹೆಸರು ಸ್ವಾಮಿನಾಥನ್ ಅಂತ. ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ. ಆ್ಯಸ್ ಯೂಶುವಲ್ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡಿದ್ವಿ ಅಂದರೆ ಆರ್ಟಿಸ್ಟ್ಗಳು ಇದ್ದೇ ಇರ್ತಾರಲ್ಲ, ಇದ್ದೇ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ವೈಷ್ಣವಿ ಅವರ ಪ್ರೇಮ ಕಾವ್ಯ ಧಾರಾವಾಹಿ ಬಗ್ಗೆ, ಕಾವ್ಯ ಪಾತ್ರಧಾರಿಯ ಬಗ್ಗೆ ಅವರು ಹೇಳಿರುವಂತಹ ಒಂದಷ್ಟು ಮಾಹಿತಿ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.